ಎಲ್ಲರಿಗೂ ಧನ್ಯವಾದಗಳು. ಮಹಾತರ್ ಬಾಬಾಜಿ ಅವರನ್ನು ಸ್ಮರಿಸುತ್ತಾ, ಬ್ರಹ್ಮಋಷಿ ಪತ್ರಿಜಿ ಅವರನ್ನು ಸ್ಮರಿಸುತ್ತಾ, ಸ್ವರ್ಣಮಾಲಾ ಅಮ್ಮನವರನ್ನು ಸ್ಮರಿಸುತ್ತಾ, ನನಗೆ ಜ್ಞಾನ ನೀಡಿದ ಎಲ್ಲ ಮಾಸ್ಟರ್ಗಳಿಗೂ ಅನಂತ ಕೋಟಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇವತ್ತು ನಾನು ಆಯ್ದುಕೊಂಡು ನೀಡಿದ ಒಂದು ಸಂದೇಶ ಪ್ರಾಣದ ಅರ್ಥ ಹಾಗೂ ಮಹತ್ವ. ಪ್ರಾಣದ ಅರ್ಥ ಹಾಗೂ ಮಹತ್ವ. ಹಾಗಾದ್ರೆ ಎಲ್ಲರೂ ನಾವು ಈಗ ಪ್ರಾಣ ಶಕ್ತಿ, ಪ್ರಾಣ ಅಂತೆಲ್ಲ ಮಾತಾಡ್ತೇವೆ. ಅದ್ರ ಬಗ್ಗೆ ನಾವು ಸ್ವಲ್ಪ ಡಿಟೇಲ್ ಆಗಿ ತಿಳಿಯೋಣ. ಈಗಾಗಲೇ ನಮ್ಮ ವೇದಿಕೆಗಳಲ್ಲಿ ಬಹಳಷ್ಟು ಇದ್ರ ಬಗ್ಗೆ ನಾವು ಹೇಳಿದ್ದೇವೆ. ಆದ್ರೆ ಇದು ಮನನದ ಒಂದು ಅಭ್ಯಾಸ ಅಷ್ಟೇ. ಶರೀರದಲ್ಲಿ ಶ್ವಾಸರೂಪವಾಗಿರುವ ಪ್ರಾಣವು ಪ್ರಕೃತಿಯ 5 ತತ್ವಗಳಲ್ಲಿ ಪ್ರಮುಖ ತತ್ವವಾಗಿರುವ ವಾಯು ಆಗಿರುತ್ತದೆ. ಹಾಗಾದ್ರೆ ಪ್ರಾಣ ಏನು? ವಾಯು. ಇದೇ ನಮ್ಮ ಶರೀರವನ್ನ ಜೀವಂತವಾಗಿಟ್ಟಿರುವುದು ಮತ್ತು ಇದುವೇ ಶರೀರದ 3 ದೋಷಗಳಲ್ಲಿ ಒಂದು ದೋಷವಾಗಿರುವ ವಾತವೆಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಪಿತ್ತ, ಕಫ, ದೇಹದ ಅನ್ಯ ಧಾತುಗಳು ಹಾಗೂ ಶರೀರದ ಮಲ ಇವೆಲ್ಲವೂ ಪಂಗಡಗಳಾಗಿರುತ್ತವೆ. ಅಂದರೆ ಇವೆಲ್ಲವೂ ಶರೀರದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತಮ್ಮಷ್ಟಕ್ಕೆ ತಾವೇ ಹೋಗಲಾರವು. ಹಾಗಾದ್ರೆ ಇವುಗಳನ್ನ ಸಾಗಿಸೋದಕ್ಕೆ ಏನ್ ಬೇಕು ನಮಗೆ? ಇವುಗಳನ್ನ ವಾಯುವೇ ಎಲ್ಲಿಂದರಲ್ಲಿಗೆ ಕರೆದುಕೊಂಡು ಹೋಗುತ್ತದೆ. ಯಾವ ರೀತಿ ಆಕಾಶದಲ್ಲಿ ವಾಯುವು ಮೋಡಗಳ ಜೊತೆ ವರ್ತಿಸುತ್ತದೋ ಹಾಗೆಯೇ ಈ ಶರೀರದಲ್ಲಿ ಆಕಾಶ ರೂಪದಲ್ಲಿ ನಮ್ಮ ವಾಯು ವರ್ತಿಸುತ್ತೆ ಅಂತ ತಿಳಿಯಿರಿ. ಆದ್ದರಿಂದ ಈ 3 ವಾತ, ಪಿತ್ತ, ಕಫ ದೋಷಗಳಲ್ಲಿ ವಾಯುವೇ ಶಕ್ತಿಶಾಲಿಯಾಗಿರುತ್ತದೆ. ಏಕೆಂದರೆ ಅದುವೇ ಎಲ್ಲ ಧಾತು, ಮಲ ಇತ್ಯಾದಿಗಳನ್ನ ವಿಭಾಗಗೊಳಿಸುವಂಥದ್ದು. ಶೀತವೀರ್ಯವು ರೋಕ್ಷ ಅಂದ್ರೆ ವನ, ರೋಕ್ಷ ಮೀನ್ಸ್ ವನ, ಹಾಗೂ ಹಗುರ ಹಾಗೂ ಚಂಚಲವಾಗಿಯೂ ಇರುತ್ತದೆ. ಉಪನಿಷತ್ತುಗಳಲ್ಲಿ ಪ್ರಾಣವನ್ನ ಬ್ರಹ್ಮವೆಂದು ಕರೆದಿದ್ದಾರೆ. ಪ್ರಾಣವು ಶರೀರದ ಕಣಕಣದಲ್ಲಿಯೂ ವ್ಯಾಪ್ತವಾಗಿರುತ್ತದೆ. ಶರೀರದ ಕರ್ಮೇಂದ್ರಿಯಗಳು ವಿಶ್ರಮಿಸುತ್ತವೆ. ಕೈಯು, ಕಾಲು ಇವೆಲ್ಲ ವಿಶ್ರಮಿಸುತ್ತವೆ. ಕೆಲವೊಮ್ಮೆ ಮಲಗಿಯೂ ಬಿಡುತ್ತವೆ. ಆದರೆ ಈ ಪ್ರಾಣಶಕ್ತಿ ಎಂದಿಗೂ ಮಲಗುವುದಿಲ್ಲ. ಪ್ರಾಣಶಕ್ತಿ ಮಲಗುತ್ತದೆ, ಅಲ್ಲೇನಿದು ಶವ ಅಷ್ಟೇ. ಅದಕ್ಕೆ ಮತ್ತು ವಿಶ್ರಮಿಸುವುದೂ ಇಲ್ಲ. ಹಗಲು ರಾತ್ರಿ ನಿರಂತರವಾಗಿ ಕೆಲಸ ಮಾಡುತ್ತಲೇ ಇರುತ್ತದೆ. ದೇಹದಲ್ಲಿ ಸಂಚರಿಸುತ್ತಲೇ ಇರುತ್ತದೆ. ಚರೈವೇತಿ ಅಂತ ಅಂದ್ರೆ ಯಾವಾಗ ಸಂಚಲನ ಶಕ್ತಿಯಾಗಿ ಇರುತ್ತದೆ. ಚರೈವೇತಿ ಎಂಬುದೇ ಇದರ ಮೂಲ ಮಂತ್ರವಾಗಿದೆ. ಅಂದ್ರೆ ಸಂಚಲನ ಆಗುವುದೇ ಇದರ ಮೂಲ ಮಂತ್ರವಾಗಿದೆ. ಎಲ್ಲಿಯವರೆಗೆ ಪ್ರಾಣಶಕ್ತಿಯು ದೇಹದಲ್ಲಿ ಸಂಚರಿಸ್ತಾ ಇರುತ್ತದೆಯೋ ಅಲ್ಲಿವರೆಗೆ ಪ್ರಾಣಿಗಳು ಜೀವದಿಂದ ಇರುತ್ತವೆ. ಅದು ನಮಗೆಲ್ಲರಿಗೂ ಕಾಮನ್ ಆಗಿ ಗೊತ್ತಿದೆ. ಯಾವಾಗ ಇದು ಶರೀರದಲ್ಲಿ ತನ್ನ ಕೆಲಸ ಮಾಡುವುದು ನಿಲ್ಲಿಸುತ್ತದೆಯೋ ಆಗ ಅದರ ಆಯುಷ್ಯು ಸಮಾಪ್ತವಾಗಿ ಬಿಡುತ್ತದೆ. ಎಲ್ಲಿವರೆಗೆ ಪ್ರಾಣಶಕ್ತಿಯ ಕಾರ್ಯ ನಿರತವಾಗಿರುತ್ತದೆಯೋ ಅಲ್ಲಿವರೆಗೆ ಈ ಜೀವನ ಇರುತ್ತದೆ. ಅಲ್ಲಿವರೆಗೆ ಮಾತ್ರ ಪ್ರಾಣಿಯು ಜೀವಿತವಾಗಿದೆ ಎಂದು ಕರೆಯಲ್ಪಡುತ್ತೇವೆ. ಪ್ರಾಣಶಕ್ತಿಯ ಕಾರ್ಯವು ನಿಂತ ಮೇಲೆ ಅದೇ ಪ್ರಾಣಿಯನ್ನ ಏನಂತ ಹೇಳ್ತೇವೆ ನಾವು? ಶವ. ಅವಾಗಲೇ ನಾವು ಈಗಾಗಲೇ ಎಷ್ಟೋ ನಮ್ಮ ಈ ವೇದಿಕೆಗಳಲ್ಲಿ ನಮ್ಗೆ ತಿಳಿಸಿದ್ದಾರೆ. ಆದ್ರಿಂದ ಈ ಶರೀರದಲ್ಲಿ ಪ್ರಾಣವೇ ಸರ್ವಸ್ವ. ಹಾಗಾದ್ರೆ ಈ ಶರೀರವನ್ನ ಸಂಚಲನಿಗೆ ಅಥವಾ ಇದಕ್ಕೆ ನಾವು ಇದು ಜೀವಂತವಾಗಿರೋದಕ್ಕೆ ಏನು ಮೂಲ ಬೇಕು? ಪ್ರಾಣವೇ ಸರ್ವಸ್ವ. ಅಖಿಲ ಬ್ರಹ್ಮಾಂಡದಲ್ಲಿ ಪ್ರಾಣವೇ ಸರ್ವಾಧಿಕ ಶಕ್ತಿಶಾಲಿ ಹಾಗೂ ಉಪಯೋಗಿ ಜೀವನ ತತ್ವವಾಗಿರುತ್ತದೆ. ಪ್ರಾಣದ ಆಶ್ರಯದಿಂದಲೇ ಜೀವನವಿರುತ್ತದೆ. ಪ್ರಾಣದ ಕಾರಣದಿಂದಲೇ ಈ ದೇಹ ಹಾಗೂ ಈ ಬ್ರಹ್ಮಾಂಡಗಳು ತಮ್ಮ ಅಸ್ತಿತ್ವವನ್ನ ಪಡೆದಿರುತ್ತವೆ. ಪ್ರಾಣದ ಅದೃಶ್ಯ ಶಕ್ತಿಯಿಂದಲೇ ಸಂಪೂರ್ಣ ವಿಶ್ವದ ಸಂಚಲನೆಯಾಗುತ್ತದೆ. ನಮ್ಮ ದೇಹವು ಕೂಡ ಪ್ರಾಣದ ಓರ್ಜ ಶಕ್ತಿಯಿಂದಲೇ ಕ್ರಿಯಾಶೀಲವಾಗುತ್ತದೆ. ನಮ್ಮ ಅನ್ನಮಯ ಕೋಶ ಅರ್ಥಾತ್ ದೃಶ್ಯ ಶರೀರವೂ ಕೂಡ ಪ್ರಾಣಮಯ ಕೋಶದ ಅದೃಶ್ಯ ಶಕ್ತಿಯಿಂದಲೇ ಸಂಚಾಲಿತವಾಗುತ್ತದೆ. ಆಹಾರವಿಲ್ಲದೆ ವ್ಯಕ್ತಿಯು ದಿನಗಟ್ಟಲೆ, ಕೆಲವೊಮ್ಮೆ ತಿಂಗಳವರೆಗೂ ಜೀವಿತವಾಗಿರಲು ಸಾಧ್ಯವಿದೆ. ಆದರೆ ಪ್ರಾಣ ತತ್ವವಿಲ್ಲದೆ ವ್ಯಕ್ತಿ ಕೆಲವು ಕ್ಷಣಗಳವರೆಗೂ ಜೀವಿತವಾಗಿರಲು ಸಾಧ್ಯವಿಲ್ಲ. ಪ್ರಾಣ ಊರ್ಜೆ ಅಂದ್ರೆ ಪ್ರಭೆಯು ನಮ್ಮ
ಜೀವನ ಶಕ್ತಿಯ ಹಾಗೂ ರೋಗ ಪ್ರತಿರೋಧಕ ಶಕ್ತಿಯ ಆಧಾರವಾಗಿರುತ್ತದೆ. ನಮ್ಮ ಶರೀರದ ಸಮಸ್ತ ಮಹತ್ವಪೂರ್ಣ ಗ್ರಂಥಿಗಳು, ಗ್ಲ್ಯಾಂಡ್ಸ್, ಹೃದಯ, ಶ್ವಾಸಕೋಶಗಳು, ಮಸ್ತಿಷ್ಕ ಹಾಗೂ ಮೇರುದಂಡದ ಸಹಿತವಾಗಿ ಸಂಪೂರ್ಣ ಶರೀರವನ್ನು ಈ ಪ್ರಾಣವೇ ಸ್ವಸ್ಥ ಹಾಗೂ ಶಕ್ತಿ ಸಂಪನ್ನವಾಗಿಟ್ಟಿರುತ್ತದೆ. ಪ್ರಾಣದ ಊರ್ಜೆಯಿಂದಲೇ ಕಣ್ಣುಗಳಲ್ಲಿ ದರ್ಶನ ಶಕ್ತಿ, ಕಿವಿಗಳಲ್ಲಿ ಶ್ರವಣ ಶಕ್ತಿ, ನಾಸಿಕದಲ್ಲಿ ಪ್ರಾಣಶಕ್ತಿ, ಗ್ರಾಣ ಶಕ್ತಿ, ಅಂದ್ರೆ ಸ್ಮೆಲ್, ವಾಣಿಯಲ್ಲಿ ಸರಸತೆ, ಮುಖದಲ್ಲಿ ಓಜಸ್ಸು ತೇಜಸ್ಸು, ಮಸ್ತಿಷ್ಕದಲ್ಲಿ ಜ್ಞಾನಶಕ್ತಿ ಹಾಗೂ ಹೊಟ್ಟೆಯಲ್ಲಿ ಪಚನ ಶಕ್ತಿಗಳು ಇರುತ್ತವೆ. ಆದ್ದರಿಂದ ಉಪನಿಷತ್ತಿನಲ್ಲಿ ಋಷಿಯು ಹೀಗೆ ಹೇಳುತ್ತಾರೆ, ಪ್ರಾಣೋ ವಾವ್ ಜಷ್ಟಿಶ್ಚ ಸೃಷ್ಟಿಶ್ಚ ಪ್ರಾಣಶ್ಚೇದಂ ದಶೇ ಸರ್ವಂ ಯತ್ ತ್ರಿದಿವಿ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಸ್ತ್ರೀಸ್ವ ಪ್ರಜ್ಞಾಚ ವಿದೇಹಿನ ಇತಿ. ಅಂದ್ರೆ ಪೃಥ್ವಿ, ಭೂಲೋಕ ಹಾಗೂ ಅಂತರಿಕ್ಷ ಈ ಮೂರೂ ಲೋಕಗಳಲ್ಲಿಯೂ ಅದೇನೆಲ್ಲ ವಸ್ತುಗಳಲ್ಲಿ ಇವೆಯೋ, ಎಲ್ಲ ವಸ್ತುಗಳು ಇವೆಯೋ ಅವೆಲ್ಲವೂ ಪ್ರಾಣದ ವಶದಲ್ಲಿಯೇ ಇವೆ. ಆದ್ದರಿಂದ ಹೇ ಪ್ರಾಣನೇ, ಯಾವ ರೀತಿ ತಾಯಿಯು ಸ್ನೇಹ ಭಾವದಿಂದ ಪುತ್ರರ ರಕ್ಷಣೆ ಮಾಡುವಳೋ ಅದೇ ತರಹ ನೀನು ನಮ್ಮನ್ನು ರಕ್ಷಿಸು. ನಮ್ಮನ್ನು ಶ್ರೀ ಹಾಗೂ ಪ್ರಜ್ಞೆ, ಶ್ರೀ ಮೀನ್ಸ್ ಭೌತಿಕ ಸಂಪತ್ತು ಹಾಗೂ ಪ್ರಜ್ಞೆ, ಮಾನಸಿಕ ಹಾಗೂ ಆತ್ಮಿಕ ಸಂಪತ್ತುಗಳನ್ನ ಕೊಟ್ಟು ಅನುಗ್ರಹಿಸಿ ಎಂದು ನಾವು ಕೇಳಿಕೊಳ್ಳುತ್ತೇವೆ. ಹಾಗಾದ್ರೆ ಈ ಪ್ರಾಣದ ಪ್ರಕಾರಗಳನ್ನು ನಾವು ಈಗಾಗಲೇ ಈ ವೇದಿಕೆಯಲ್ಲಿ ಎಷ್ಟೋ ಬಾರಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಆದ್ರೂ ಇನ್ನೊಂದ್ಸಲ ಮನನ ಮಾಡೋಣ. ಪ್ರಾಣವು ಸಾಕ್ಷಾತ್ ಬ್ರಹ್ಮನಿಂದ ಅಥವಾ ಪ್ರಕೃತಿ ರೂಪಿ ಮಾಯೆಯಿಂದ ಉತ್ಪನ್ನವಾಗಿರುತ್ತದೆ. ಪ್ರಾಣವು ಗತಿಶೀಲವಾಗಿದೆ. ಪ್ರಾಣದ ಈ ಗತ್ಯಾತ್ಮಕತೆಯು ಸದಾ ಗತಿಶೀಲವಾಗಿರುವ ವಾಯುವಿನಲ್ಲಿ ಕಂಡು ಬರುತ್ತದೆ. ಆದ್ದರಿಂದ ಗೌಣ ವೃತ್ತಿಯಿಂದ ವಾಯುವಿಗೆ ಪ್ರಾಣವೆಂದು ಹೇಳುತ್ತಾರೆ. ಶರೀರಗತ ಸ್ಥಾನ ಭೇದದಿಂದ ಅದೇ ವಾಯುವನ್ನು ಪ್ರಾಣ, ಅಪಾನ ಎಂಬಿವಿ ಇತ್ಯಾದಿ ನಾಮಗಳಿಂದ ಹೇಳುತ್ತಾರೆ. ಪ್ರಾಣಶಕ್ತಿಯ ಒಂದೇ ಆಗಿರುತ್ತದೆ. ಇದೇ ಪ್ರಾಣವು ಸ್ಥಾನ ಹಾಗೂ ಕಾರ್ಯಗಳ ಭೇದದಿಂದ ವಿವಿಧ ನಾಮಗಳಿಂದ ವ್ಯವಹರಿಸಲ್ಪಡುತ್ತದೆ. ದೇಹದಲ್ಲಿ ಮುಖ್ಯ ರೂಪದಿಂದ 5 ಪ್ರಾಣಗಳು ಹಾಗೂ 5 ಉಪಪ್ರಾಣಗಳು ಇವೆ. ಪಂಚಪ್ರಾಣಿಗಳ ಸ್ವರೂಪ ಹಾಗೂ ಅವುಗಳ ಕಾರ್ಯಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ಈಗ ಪ್ರಾಣ ಶರೀರದಲ್ಲಿನ ಕಂಠಸ್ಥಾನದಿಂದ ಹೃದಯದವರೆಗಿನ ಯಾವ ವಾಯುವು ಕಾರ್ಯಗತವಾಗಿದೆಯೋ ಅದನ್ನ ಪ್ರಾಣ ಎಂದು ಕರೆಯುತ್ತೇವೆ. ಹಾಗಾದ್ರೆ ಇದರ ಕಾರ್ಯವೇನು? ಈ ಪ್ರಾಣದ್ದು ಮೊದಲನೇದು, ಈ ಪ್ರಾಣವು ನಾಸಿಕ ಮಾರ್ಗದಿಂದ ನಮ್ಮ ಮೂಗಿನಿಂದ ಕಂಠ, ಸ್ವರತಂತ್ರಿ ವೋಕಲ್ ಕಾರ್ಡ್ಸ್ ಅಂತ ನಮ್ಮ ಗುರುಗಳು ಅವಾಗ ಹೇಳ್ತಿರ್ತಾರೆ, ವಾಕ್ ಇಂದ್ರಿಯ, ಅನ್ನನಾಳ, ಶ್ವಾಸನಾಳ, ಶ್ವಾಸಕೋಶಗಳು ಹಾಗೂ ಹೃದಯ ಈ ಅಂಗಗಳಿಗೆ ಕ್ರಿಯಾಶೀಲತೆಯನ್ನು ಮತ್ತು ಶಕ್ತಿಯನ್ನ ಕೊಡುತ್ತದೆ. ಇನ್ನು ಅಪಾನ, ಎರಡನೇದು ಅಪಾನ, ನಾಭಿಯ ಕೆಳಭಾಗದಿಂದ ಹಿಡಿದು ಕಾಲಿನ ಬೆರಳುಗಳ ತುದಿಯವರೆಗೂ ಯಾವ ವಾಯುವು ಕಾರ್ಯನಿರ್ವಹಿಸುತ್ತದೆಯೋ ಅದನ್ನು ನಾವು ಅಪಾನವೆಂದು ಕರೆಯುತ್ತಾರೆ. ಹಾಗಾದ್ರೆ ಇತರ ಕೆಲಸವೇನು? ಶರೀರದಲ್ಲಿ ಸಂಗ್ರಹವಾಗುವ ಸಮಸ್ತ ಪ್ರಕಾರದ ವಿಜಾತಿಯ ತತ್ವಗಳನ್ನು ಅಂದರೆ ಮಲ ಮೂತ್ರಗಳನ್ನು ದೇಹದಿಂದ ಹೊರದೂಡಿ ದೈಹಿಕ ಶುದ್ಧ ಕಾರ್ಯವನ್ನ ಈ ಅಪಾನವು ಮಾಡುತ್ತದೆ. ನೆಕ್ಸ್ಟ್ ಮೂರನೇದು ಉದಾನ, ಕಂಠದ ಮೇಲ್ಭಾಗದಿಂದ ತಲೆಯವರೆಗೂ ಸ್ಥಿತವಾಗಿರುವ ಪ್ರಾಣವನ್ನು ಉದಾನವೆಂದು ಹೇಳುತ್ತಾರೆ. ಕಂಠದ ಮೇಲ್ಭಾಗದಿಂದ ತಲೆಯವರೆಗೂ ಸ್ಥಿತವಾಗಿರುವ ಪ್ರಾಣವನ್ನು ಉದಾನ ಎಂದು ಹೇಳ್ತಾರೆ. ಇದರ ಕಾರ್ಯವೇನು ಕೆಲಸ? ಕಂಠದ ಮೇಲ್ಭಾಗದಲ್ಲಿರುವ ಸಮಸ್ತ ಅಂಗಗಳಾದ ಕಣ್ಣು, ಕಿವಿ, ಮೂಗು ಹಾಗೂ ಸಂಪೂರ್ಣ ಮುಖಮಂಡಲಕ್ಕೆ ಊರ್ಜೆಯನ್ನು, ಓಜಸ್ಸು ಕೊಡುತ್ತದೆ, ಅಂದ್ರೆ ತೇಜಸ್ಸನ್ನ ಕೊಡುತ್ತದೆ. ಪಿಟ್ಯುಟರಿ ಹಾಗೂ ಪಿನಿಯಲ್ ಗ್ರಂಥಿ ಸಹಿತವಾಗಿ ಸಂಪೂರ್ಣ ಮಸ್ತಿಷ್ಕಕ್ಕೆ ಉದಾನ ಪ್ರಾಣವು ಕ್ರಿಯಾಶೀಲತೆಯನ್ನು ಕೊಡುತ್ತದೆ. ನೆಕ್ಸ್ಟ್ ಸಮಾನ, ಹೃದಯ ಕೆಳಭಾಗದಿಂದ ಹಿಡಿದು ನಾಭಿಯವರೆಗಿನ ಶರೀರದ ಪ್ರದೇಶದಲ್ಲಿ ಸಕ್ರಿಯವಾಗಿರೋ ಪ್ರಾಣವೇ ಸಮಾನ ಪ್ರಾಣ. ಈ ಪ್ರಾಣವು ಕೆಲಸ ಏನಿತ್ತು? ಕೆಲಸ ಯಕೃತ, ಲಿವರು, ಆಮೇಲೆ ಸಣ್ಣ ಕರುಳು, ದೊಡ್ಡ ಕರುಳು, ಮೇದೋಜಿರ್ಕ ಗ್ರಂಥಿ,
ಪಚನ ಕ್ರಿಯಾ ಸಂಬಂಧಿಸಿದ ಎಲ್ಲ ವ್ಯವಸ್ಥೆಯ ಆಂತರಿಕ ಕಾರ್ಯಪ್ರಣಾಲಿಯನ್ನ ಈ ಸಮಾನ ವಾಯು ನಿಯಂತ್ರಿಸುತ್ತದೆ. ಹಾಗಾದ್ರೆ 5ನೇದು ವ್ಯಾನ. ಜೀವದಾಯಕ ಪ್ರಾಣಶಕ್ತಿಯಾಗಿರುವ ಇದು ಸಮಸ್ತ ಶರೀರದಲ್ಲಿ ವ್ಯಾಪ್ತವಾಗಿರುತ್ತದೆ. ಶರೀರದ ಸಮಸ್ತ ಗತಿವಿಧಿಗಳನ್ನ ಇದು ನಿಯಮಿತ ಹಾಗೂ ನಿಯಂತ್ರಿತಗೊಳಿಸುತ್ತದೆ. ಹಾಗಾದ್ರೆ ಇದ್ರ ಕೆಲಸವೇನು ವ್ಯಾನದ್ದು? ಶರೀರದ ಎಲ್ಲ ಅಂಗ ಪ್ರತ್ಯಂಗಗಳ ಮಾಂಸ ಮಂಡಲ, ಸ್ನಾಯು ಮಂಡಲ, ರಕ್ತನಾಳಗಳು, ಸಂಧಿಗಳು ಮುಂತಾದವುಗಳನ್ನು ಇದು ಕ್ರಿಯಾಶೀಲಗೊಳಿಸಿ ಅವುಗಳಿಗೆ ಶಕ್ತಿಯನ್ನ ಕೊಡುತ್ತದೆ, ಅವುಗಳನ್ನ ಪ್ರೇರೇಪಿಸಿ ಶಕ್ತಿಯನ್ನ ಕೊಡುತ್ತದೆ. ಈ ಪಂಚ ಪ್ರಾಣಿಗಳ ಹೊರತಾಗಿಯೂ ನಮ್ಮ ದೇಹದಲ್ಲಿ ದೇವದತ್ತ, ನಾಗ, ಕೃಕಲ, ಕೂರ್ಮ ಹಾಗೂ ಧನಂಜಯಗಳೆಂಬ 5 ಉಪಪ್ರಾಣಿಗಳಿವೆ. ಇವು ಕ್ರಮವಾಗಿ ನಾವು ಈ ಶೀನ್ ಬರ್ತದಲ್ಲ, ಶೀನುವುದು, ಕಣ್ಣುಗಳನ್ನು ಪಿಡುಕಿಸುವುದು, ಆಕಳಿಸುವುದು, ಆಮೇಲೆ ಕೆರೆತಗಳು ಅಂದ್ರೆ ಎಲ್ಲೆಲ್ಲಿ ನಿಮಗೆ ತುರಿಸುವುದು ಹಾಗೂ ಬಿಕ್ಕಳಿಸುವುದು, ಈ ಕ್ರಿಯೆಗಳನ್ನ ನಿಯಂತ್ರಿಸುತ್ತವೆ. ಈ ಉಪಪ್ರಾಣಿಗಳು ಈ ಕ್ರಿಯೆಗಳನ್ನೆಲ್ಲ ನಿಯಂತ್ರಿಸುತ್ತವೆ. ಪ್ರಾಣಗಳ ಕಾರ್ಯವು ಪ್ರಾಣಮಯ ಕೋಶಕ್ಕೆ ಸಂಬಂಧಿಸಿದ್ದಾಗಿರುತ್ತದೆ. ಹಾಗಾಗಿ ಪ್ರಾಣಾಯಾಮವು ಇವೇ ಪ್ರಾಣಗಳನ್ನು ಹಾಗೂ ಪ್ರಾಣಮಯ ಕೋಶವನ್ನ ಶುದ್ಧ, ಸ್ವಸ್ಥ ಮತ್ತು ನಿರೋಗ ಅವಸ್ಥೆಯಲ್ಲಿರಿಸುವ ಕಾರ್ಯವನ್ನು ಮಾಡ್ತದೆ. ಅಂದ್ರೆ ಬೆಳಗ್ಗೆ ಮಾಡುವಂತ ಈ ಪ್ರಾಣಾಯಾಮ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಇದನ್ನ ನಾವು ತಿಳ್ಕೊಬೇಕು. ಈ ಎಷ್ಟು ನೋಡಿ, ಪ್ರಾಣದ ಬ್ರೇನ ಉಸಿರಾಟದ ಕ್ರಿಯೆಯಿಂದ ಎಷ್ಟು ಈ ಶರೀರದಲ್ಲಿ ಆಗುವಂತ ಪರಿಕ್ರಿಯೆಗಳು ಅಂತರ್ಗತವಾಗಿವೆ ಅನ್ನೋದನ್ನ ಈ ಸಂದೇಶ, ಈ ಒಂದು ಕಿರು ಸಂದೇಶ ನಮಗೆ ತಿಳಿಸಿಕೊಡುತ್ತದೆ. ಅಂದ್ರೆ ಆದ್ರಿಂದ ಪ್ರಾಣಾಯಾಮ ನಾವು ಬೆಳಗ್ಗೆ ಮಾಡುವಂತ ನಮ್ಮ ಯೋಗ ಗುರುಗಳು ಹೇಳಿಕೊಡುವಂತ ಪ್ರಾಣಾಯಾಮವು ಅತ್ಯಧಿಕ ಮಹತ್ವದ್ದು ಹಾಗೂ ಉಪಯೋಗಿಯೂ ಕೂಡ ಆಗಿರುತ್ತದೆ. ಪ್ರಾಣಾಯಾಮವನ್ನು ಪ್ರಾರಂಭಿಸುವ ಮೊದಲು ಇದರ ಪೃಷ್ಠಭೂಮಿಯ ಪರಿಜ್ಞಾನವಿರುವ ಅತಿ ಅವಶ್ಯಕ. ಅದಕ್ಕಾಗಿಯೇ ಪ್ರಾಣಾಯಾಮ ರೂಪಿ ಪ್ರಾಣ ಸಾಧನೆಯ ಪ್ರಕರಣದ ಪ್ರಾರಂಭದಲ್ಲಿ ಪ್ರಾಣಗಳಿಗೆ ಸಂಬಂಧಿಸಿದ ಈ ವಿವರಗಳನ್ನೆಲ್ಲ ಕೊಡಲಾಗಿದೆ. ಯಾವುದು ಹೇಗಿರ್ಬೇಕು, ನಾವು ಪ್ರಾಣಾಯಾಮ ಮಾಡ್ಬೇಕಾದ್ರೆ ಪರಿಶುದ್ಧತೆ ನಮಗೆ ಯೋಗ ಗುರುಗಳು ಸ್ಟಾರ್ಟಿಂಗ್ ಬೆಳಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಪ್ರಾಣಾಯಾಮದಲ್ಲಿ ನಾವು ಯಾವ ರೀತಿ ಉಸಿರಾಡಬೇಕು, ಯಾವ ರೀತಿ ಆ ಉಸಿರುಗಳನ್ನ ನಾವು ಬಂಧಗಳ ರೂಪದಲ್ಲಿನೂ ಉಪಯೋಗಿಸಬೇಕು. ಅಂದ್ರೆ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಪ್ರಾಣ ಶಕ್ತಿಯೇ ಮೂಲ. ಅದನ್ನ ಇವತ್ತಿನ ಈ ಕಿರು ಸಂದೇಶದಲ್ಲಿ ಪ್ರಾಣ ಶಕ್ತಿಯನ್ನ ಮೂಲದ ಬಗ್ಗೆ ಸ್ವಲ್ಪ ಅದರ ಬೇಸಿಕ್ ಪ್ರಿನ್ಸಿಪಲ್ಸ್ ಗಳನ್ನ ತಿಳಿದುಕೊಂಡಿದ್ದೇವೆ. ಇಷ್ಟು ಹೇಳಿ ನನ್ನ ಕಿರು ಸಂದೇಶವನ್ನ ಇಲ್ಲಿಗೆ ಸಮಾಪ್ತ ಮಾಡುತ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಈ ಅವಕಾಶವನ್ನು ನೀಡಿದ್ದಕ್ಕಾಗಿ ಮಹಾವತಾರ್ ಫೌಂಡೇಶನ್ಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು.